ವಿದ್ಯಾರ್ಥಿಗಳೇ, ಆ, 2ನೇ ತಾರೀಕಿಗೆ ನಡೆಯುವಂಥ ಸೋಷಲ್ ಸೈನ್ಸ್ 10th ಕ್ಲಾಸಸ್ಸು. ಅದರಲ್ಲಿ ಪಿಕ್ಸ್ ಕ್ವಶನ್ಸ್ ಅಂತ ಏನು ಬರ್ತಾವಲ್ಲ, ಅವುಗಳ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಆ್ಯಸ್ ಅ ಬ್ಲೂ ಪ್ರಿಂಟ್ ಪ್ರಕಾರನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಿದ್ರೆ ಫಸ್ಟ್ ಒಂದು ಲೆಸನ್ಸ್ ತಗೊಳ್ಳೋಣ. ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಅಂತೇಳಿ. ಇದರೊಳಗಡೆ 3 ಮಾರ್ಕ್ಸ್ ಕ್ವಶನ್ಸ್ ಬಿದ್ದೇ ಬೀಳ್ತೈತೆ ಕಂಪಲ್ಸರಿ. ಇಲ್ಲಿ ನಾನು ಕೊಡ್ತಾ ಹೋಗೀನಿ ಇಂಪಾರ್ಟೆಂಟ್ ಕ್ವಶನ್ಸ್. ಇವುಗಳನ್ನೇ ಓದಿ, ಇವುಗಳನ್ನು ಬಿಟ್ಟು ಬೇರೆ ಕ್ವಶನ್ಸ್ ಅಂತೂ ಬರೋದೇ ಇಲ್ಲ. ಇದೇ ಕಂಪಲ್ಸರಿ. ಈ ಒಂದು 2ರಿಂದ 3 ಕೊಟ್ಟಿರ್ತೀನಿ, ಅದರೊಳಗಡೆ ಒಂದು ಮಾತ್ರ ಬರುವಂಥದ್ದು. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂಥೇಳಿ. ಇದರೊಳಗಡೆ ಎಕ್ಸ್ಪ್ಲೇನ್ ದ ಸ್ಟ್ರಗಲ್ ಆಫ್ ಮಾರ್ತಾಂಡವರ್ಮ ಅಗೇನೆಸ್ಟ್ ದ ಡಚ್ ಅಂಥೇಳಿ. ಅಂದರೆ ಮಾರ್ತಾಂಡವರ್ಮ ಈ ಡಚ್ಚರ ವಿರುದ್ಧ ಅವನ ಸ್ಟ್ರಗಲ್ ಏನು ಅಂತೇಳಿ ಒಂದು ಕ್ವಶನ್ಸ್ ಕೇಳ್ತಾರೆ. ಇದನ್ನು ಬಿಟ್ಟರೆ ಮತ್ತೊಂದು ಕ್ವಶನ್ಸ್ ಬರ್ತೈತಿ, ಎಕ್ಸ್ಪ್ಲೇನ್ ದ ಕಾನ್ಸಿಕ್ವೆನ್ಸಸ್ ಆಫ್ ದಿ ಬ್ಯಾಟಲ್ ಆಫ್ ಬಾಕ್ಸರ್ ಅಂತೇಳಿ ಬರ್ತೈತಿ. ಬಾಕ್ಸರ್ ಕದನದ ಬಗ್ಗೆ ಬರೆಯಿರಿ ಅಂಥೇಳಿ ಕೇಳ್ತಾರೆ, 3 ಮಾರ್ಕ್ಸಿಂದು. ಆಮೇಲೆ ಇನ್ನೂ ಒಂದು ಯಾವುದು ಅಂತಂದ್ರೆ ದ ಬ್ಯಾಟಲ್ ಆಫ್ ಪ್ಲಾಸಿ ಅಂಥೇಳಿ. ಈ 3 ಒಳಗಡೆ ಒಂದು ಕ್ವಶನ್ಸ್ ಕಂಪಲ್ಸರಿ ಬರುವಂಥದ್ದು ಬಂದೇ ಬರುತ್ತೆ, 100ಕ್ಕೆ 100 ಗ್ಯಾರಂಟಿ ಅಂತೇಳಿ ಹೇಳ್ಬೋದು. ಇನ್ನು 2ನೇ ಲೆಸನ್ಸ್ ತೊಗೊಳ್ದಾದ್ರೆ ದ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅಂತೇಳಿ ಕರಿತೀವಿ. ಇದರೊಳಗಡೆ 2 ಮಾರ್ಕ್ಸ್ ಕ್ವಶನ್ಸ್ ಒಂದು ಕೇಳ್ತಾನೆ. ಅದರೊಳಗಡೆ ಯಾವ್ಯಾವ್ದು ಕೇಳ್ತಾನೆ ಅಂತ ನೋಡ್ತಾ ಹೋಗೋದಾದ್ರೆ ದ ಕಂಡೀಷನ್ಸ್ ಆಫ್ ಸಬ್ಸಿಡರಿ ಅಲಿಯನ್ಸ್ ಅಂತೇಳಿ. ಈ ಸಹಾಯಕ ಸೈನ್ಯ ಪದ್ಧತಿಯ ಕಂಡೀಷನ್ಸ್ ಏನೇನಿದ್ದು ಅಂತ ಕೇಳ್ತಾನೆ. ಇಲ್ಲಿ ಪಾಯಿಂಟ್ಸ್ ಅದಾವ, ಆ ಪಾಯಿಂಟ್ಸ್ಗಳನ್ನೆಲ್ಲ ನೋಡ್ತಾ ಹೋಗಿ. ಆಮ್ಯಾಗ ಮತ್ತೊಂದು ಬರೋದು ಯಾವುದು ಅಂತಂದ್ರೆ ಡಾಲ್ ಹೌಸಿ ಆ್ಯಂಡ್ ಡಾಕ್ಟರಿನ್ ಆಫ್ ಲೆಪ್ಸ್ ಅಂತೇಳಿ ಕೇಳ್ತಾರೆ. ಈ ಡಾಲ್ ಹೌಸಿದ ಡಾಕ್ಟರಿನ್ ಆಫ್ ಲೆಪ್ಸ್ ಬಗ್ಗೆ ಬರೀರಿ ಅಂತೇಳಿ ಕೇಳ್ತಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂತೇಳಿ ಕರಿತೀವಿ, ಅದ್ರ ಬಗ್ಗೆ ಕೇಳುವಂಥದ್ದು. ಇನ್ನು ಆಮ್ಯಾಗ ಇನ್ನೊಂದು ಯಾವುದು ಅಂತಂದ್ರೆ ವಾಟ್ ವರ್ ದ ಕಾಸಸ್ ಆಫ್ ದಿ ಫಸ್ಟ್ ಆಂಗ್ಲೋ ಮರಾಠ ವಾರ್ ಅಂತೇಳಿ ಕೇಳಬಹುದು. ಇದು ಈ 3 ಕ್ವಶನ್ಸಲ್ಲಿ ಒಂದು ಕ್ವಶನ್ಸ್ ಕಂಪಲ್ಸರಿ ಬರುತ್ತೆ. ಇನ್ನು 3ನೇ ಲೆಸನ್ ತಗೊಳ್ಳೋದಾದ್ರೆ ದ ಇಂಪ್ಯಾಕ್ಟ್ ಆಫ್ ದಿ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. 1 ಮಾರ್ಕ್ಸ್ ಕ್ವಶನ್ಸ್ ಬರ್ತೈತಿ. MCQ ಆದರೂ ಬರ್ಬೋದು ಅಥವಾ ಡೈರೆಕ್ಟ್ 1 ಮಾರ್ಕ್ಸ್ ಕ್ವಶನ್ಸ್ ಆದರೂ ಬರ್ಬೋದು. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅಂತೇಳಿ ಕರಿತೀವಿ. ಇಲ್ಲಿ ಇಷ್ಟೇನು ಕೊಟ್ಟಿದ್ದೀನಲ್ಲ, ಇವುಗಳನ್ನು ಸ್ವಲ್ಪ ನೋಡ್ತಾ ಹೋಗಿ. ಟೋಟಲಿ 10 ಕ್ವಶನ್ಸ್ ಕೊಟ್ಟಿದ್ದೀನಿ, ಈ 10 ಕ್ವಶನ್ಸನ್ನು ನೋಡ್ತಾ ಹೋಗಿ. ಇನ್ನು 4th ಒಂದು ಲೆಸನ್ ನೋಡ್ರಿ, ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಆ್ಯಂಡ್ ಒಡೆಯರ್ಸ್ ಆಫ್ ಮೈಸೂರು ಅಂಥೇಳಿ. ಅದರ ಈ ಒಡೆಯರ್ಸ್ ಆಫ್ ಮೈಸೂರು ಬಗ್ಗೆ ಕಲಿಬೇಕು, ಮತ್ತು ಅಪೋಸಿಷನ್ ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ. ಇದರೊಳಗಡೆ 4 ಮಾರ್ಕ್ಸ್ ಒಂದು ಲಾಂಗ್ ಕ್ವಶನ್ಸ್ ಬರ್ತೈತಿ. ಇಲ್ಲಿ ಕೊಟ್ಟಿರುವಂಥದ್ದು ಫಸ್ಟ್ ಒನ್ ಯಾವುದು ಅಂತಂದ್ರೆ 4ನೇ ಕೃಷ್ಣರಾಜ ಒಡೆಯರ್, 4th ಕೃಷ್ಣರಾಜ ಒಡೆಯರ್ ಅವನ ಬಗ್ಗೆ ಬರೆಯಿರಿ ಅಂಥೇಳಿ ಕೇಳ್ತಾರೆ. ನಾನು ಶಾರ್ಟ್ಕಟಾಗಿ ಕೊಟ್ಟಿದ್ದೀನಿ, ಇವುಗಳನ್ನು ಕೀ ಪಾಯಿಂಟ್ಸನ್ನು ನೋಡ್ತಾ ಹೋಗಿ. ಇದು ಒಂದು ಕ್ವಶನ್ನು. ಇದರೊಳಗಡೆ ಮತ್ತೊಂದು ಯಾವುದು ಅಂತಂದ್ರೆ ಎಕ್ಸ್ಪ್ಲೇನ್ ದ ಕಂಟ್ರಿಬ್ಯೂಷನ್ಸ್ ಆಫ್ ಚಾಮರಾಜೇಂದ್ರ ಒಡೆಯರ 10th. ಆಮ್ಯಾಗ ಈ ಕ್ವಶನ್ಸ್ ಭಾಳ ಸಾರಿ ರಿಪೀಟ್ ಆಗೈತಿ, ಇದನ್ನು ಒಂದು ಸ್ವಲ್ಪ ನೋಡ್ಕೊಡ್ರಿ. ಇವೆರಡು ಕ್ವಶನ್ಸಲ್ಲಿ ಕಂಪಲ್ಸರಿ ಒಂದು ಬಂದೇ ಬರ್ತೈತಿ, ಲಾಂಗ್ ಕ್ವಶನ್ಸ್ ಅಂತ ಹೇಳ್ಬೋದು. ಇನ್ನು 5ನೇ ಲೆಸನ್ ನೋಡ್ರಿ, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ಸ್, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಅಂತೇಳಿ ಐತಲ್ಲ. ಇದ್ರೊಳಗಡೆ 3 ಮಾರ್ಕ್ಸ್ ಕ್ವಶನ್ಸ್ ಒಂದು ಕಂಪಲ್ಸರಿ ಬಂದೇ ಬರ್ತೈತಿ. ಇದನ್ನು ನೋಡ್ತಾ ಹೋಗಿ. ಇಲ್ಲಿ ಕೊಟ್ಟಿದ್ದೀನಿ ಯಾವುದು ಅಂದ್ರೆ ಎನ್ಲೈಸ್ ದ ರೋಲ್ ದಯಾನಂದ ಸರಸ್ವತಿ ರಿಫಾರ್ಮಿಂಗ್ ಇಂಡಿಯನ್ ಸೊಸೈಟಿ. ದಯಾನಂದ ಸರಸ್ವತಿದು ಕೇಳ್ಬೋದು, ಇಲ್ಲ ಅಂತಂದ್ರೆ ರಾಜಾರಾಮ್ ಮೋಹನ್ ರಾಯ್ದ ಕೇಳ್ಬೋದು, ಆಮ್ಯಾಗ ನಾರಾಯಣ ಗುರುಂದು ಕೇಳ್ಬೋದು. ಈ 3 ಒಳಗಡೆ ಒಂದು ಕಂಪಲ್ಸರಿ ಬಂದೇ ಬರ್ತೈತಿ, ಸ್ವಲ್ಪ ನೋಡ್ತಾ ಹೋಗ್ರಿ. ಇನ್ನು ನೆಕ್ಸ್ಟ್ ಒನ್ 6th ಲೆಸನ್ನ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಇದರೊಳಗಡೆನೂ 3 ಮಾರ್ಕ್ಸ್ ಕ್ವಶನ್ಸ್ ಕಂಪಲ್ಸರಿ ಒಂದು ಬರ್ತೈತಿ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. ಅದರೊಳಗಡೆ ಬರುವಂಥದ್ದು ನೋಡ್ರಿ, ಇಲ್ಲೇ ಎಫೆಕ್ಟ್ಸ್ ಆಫ್ ದಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857 ಎಫೆಕ್ಟ್ ಕೇಳ್ತಾರೆ. ಆಮ್ಯಾಗ ಕಾಸಸ್ ಆ್ಯಂಡ್ ಫೇಲ್ಯೂರ್ ರಿವೋಲ್ಟ್ 1857 ಕಾಸಸ್ ಆದರೂ ಕೇಳ್ಬೋದು, ಅಥವಾ ಫೇಲ್ಯೂರ್ ಯಾವ ಟೈಪ್ ಫೇಲ್ಯೂರ್ ಆಯಿತು ಅಂತೂ ಕೇಳ್ಬೋದು. ಸ್ವಲ್ಪ ಈ 2 ಕ್ವಶನ್ಸನ್ನು ನೋಡ್ತಾ ಹೋಗ್ರಿ. ಇದರೊಳಗಡೆ ಕಂಪಲ್ಸರಿ 2ರಾಗ ಒಂದು ಬಂದೇ ಬರ್ತೈತಿ. ಇನ್ನು 7th ಒಂದು ಲೆಸನ್ ನೋಡ್ರಿ, ದ ಫ್ರೀಡಮ್ ಸ್ಟ್ರಗಲ್, ಸ್ವಾತಂತ್ರ್ಯ ಹೋರಾಟ. ಇದರೊಳಗಡೆ 4 ಮಾರ್ಕ್ಸ್ ಕ್ವಶನ್ಸ್ ಕಂಪಲ್ಸರಿ ಬರುವಂಥದ್ದು. ಒಂದೇದು ಯಾವುದು ಅಂದರೆ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಮಾಡ್ರೇಟ್ಸ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ. ಮಾಡ್ರೇಟ್ಸ್ ಬಗ್ಗೆ ಕೇಳ್ಬೋದು. ಆಮ್ಯಾಗ ಬಿಟ್ರೆ ಯಾವುದು ಅಂತಂದ್ರೆ ಟ್ರೈಬಲ್ ರಿವೋಲ್ಟ್ ಅಂತೇಳಿ ಐತೆ ನೋಡ್ರಿ, ಅದನ್ನು ಕೇಳ್ಬೋದು. ಆಮ್ಯಾಗ ಮತ್ತೊಂದು ಯಾವುದು ಅಂತಂದ್ರೆ ಎಕ್ಸ್ಟ್ರೀಮಿಸ್ಟ್ ಬಗ್ಗೆ ಕೇಳ್ಬೋದು, ನಾನ್ ಕೋಆಪ್ರೇಷನ್ ಮೂಮೆಂಟ ಕೇಳ್ಬೋದು. ಈ 4ರೊಳಗೆ 4 ಕ್ವಶನ್ಸ್ ಒಳಗೆ ಒಂದು ಕ್ವಶನ್ಸ್ ಮಾತ್ರ ಕಂಪಲ್ಸರಿ ಬಂದೇ ಬರ್ತೈತಿ, 4 ಮಾರ್ಕ್ಸಿಗೆ ಬರುವಂಥದ್ದು. ಇನ್ನು 8th ಒಂದು ಲೆಸನ್ ನೋಡೋದಾದ್ರೆ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯೋತ್ತರ ಹೋರಾಟ ಅಂತೇಳಿ ಕರಿತೀವಿ. 2 ಮಾರ್ಕ್ಸ್ ಕ್ವಶನ್ಸ್ ಇದರೊಳಗಡೆ ಬರ್ತಾವೆ. ನಾ 2 ಮಾರ್ಕ್ಸ್ ಕ್ವಶನ್ಸ ಟೋಟಲಿ ಎಷ್ಟು ಕೊಟ್ಟಿನಿಪ್ಪ ಅಂತಂದ್ರೆ 10 ಕ್ವಶನ್ಸ್ ಕೊಟ್ಟಿನಿ. ಆ 10 ಕ್ವಶನ್ಸನ್ನು ನೀವು ನೋಡ್ತಾ ಹೋಗ್ರಿ. ಇನ್ನು ನೆಕ್ಸ್ಟ್ ಒನ್ ನೋಡ್ರಿ, 9ನೇ ಲೆಸನ್ 9th ಒಂದು ಲೆಸನ್ನ ವರ್ಲ್ಡ್ ವಾರ್ಸ್ ಆ್ಯಂಡ್ ಇಂಡಿಯಾಸ್ ರೋಲ್.
ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರ ಅಂತ ಕೇಳ್ತಾರೆ. 1 ಮಾರ್ಕ್ಸ್ ಕ್ವಶನ್. MCQ ಆದರೂ ಬರ್ಬೋದು, ಇಲ್ಲ ಅಂತಂದರೆ ಡೈರೆಕ್ಟ್ 1 ಮಾರ್ಕ್ಸ್ ಕ್ವಶನ್ಸ್ ಆದರೂ ಬರ್ಬೋದು. ಇಲ್ಲಿ ಕೊಟ್ಟಿದ್ದೀನಿ. ಎಲ್ಲ ಕ್ವಶನ್ಸನ್ನು ನೋಡ್ತಾ ಹೋಗ್ರಿ. ಎಷ್ಟು ಅಂತಂದ್ರೆ ಟೋಟಲಿ 7 ಕ್ವಶನ್ಸ್ ಅದಾವ. ಆ 7 ಕ್ವಶನ್ಸ್ ನೋಡ್ತಾ ಹೋಗ್ರಿ. ಆ 7ರೊಳಗಡೆ ಒಂದು ಬಂದೇ ಬರ್ತೈತಿ ಕಂಪಲ್ಸರಿ. ಇನ್ನು 10ನೇ ಲೆಸನ್, 10th ಒಂದು ಲೆಸನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ ಐತೆ ನೋಡ್ರಿ. 2 ಮಾರ್ಕ್ಸ್ ಕ್ವಶನ್ಸ್ ಇದ್ರೊಳಗಡೆ ಬರುವಂಥದ್ದು. KPSC UPSC ಆಮ್ಯಾಗ ಕೆಲವೊಂದಿಷ್ಟು ಕೇಳ್ತಾರೆ. ಟೋಟಲಿ ಕ್ವಶನ್ಸ್ ಎಷ್ಟು ಅದಾವು ಅಂತಂದ್ರೆ ಇದರೊಳಗಡೆ 8 ಕ್ವಶನ್ಸನ್ನು ನಾನು ಕೊಟ್ಟಿದ್ದೀನಿ. 8ರೊಳಗಡೆ ಕಂಪಲ್ಸರಿ ಬಂದೇ ಬರ್ತೈತಿ. ಆಮ್ಯಾಗ ನೋಡ್ರಿ 11th ಒಂದು ಲೆಸನ್ನ ಚಾಲೆಂಜಸ್ ಆಫ್ ಇಂಡಿಯಾ ಆ್ಯಂಡ್ ದೇರ್ ರೆಮಿಡೀಸ್ ಅಂತೇಳಿ ಐತಿ. 4 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ, ಒಂದು 4 ಮಾರ್ಕ್ಸ್ ಬರುವಂಥದ್ದು. ಯಾವ್ಯಾವ ಚಾಲೆಂಜಸ್? ಒಂದು ಕಮ್ಯುನಲಿಸಮ್ ಕೇಳ್ಬೋದು, ಇಟ್ಸ್ ರೆಮಿಡೀಸಾ. ಇನ್ನು ಅನದರ್ ಒನ್ ಇಲ್ಲಿಟ್ರೇಸಿ ಆ್ಯಂಡ್ ಇಟ್ಸ್ ರೆಮಿಡೀಸಾ. ನೆಕ್ಸ್ಟ್ ಒನ್ ಬರುವಂಥದ್ದು ಕರಪ್ಷನ್ ಆ್ಯಂಡ್ ಇಟ್ಸ್ ರೆಮಿಡೀಸಾ. ಇನ್ನು ಪೋವರ್ಟಿ ಆ್ಯಂಡ್ ಇಟ್ಸ್ ರೆಮಿಡೀಸ್. 4 ಕ್ವಶನ್ಸ್ ಕೊಟ್ಟಿದ್ದೀನಿ. ಶಾರ್ಟ್ಕಟ್ಟಾಗಿ ಕೀ ಪಾಯಿಂಟ್ಸನ್ನು ಕೊಟ್ಟಿದ್ದೀನಿ. ಆ ಕೀ ಪಾಯಿಂಟ್ಸ್ಗಳನ್ನು ಓದ್ತಾ ಹೋಗ್ರಿ. ಕಂಪಲ್ಸರಿ ಒಂದು ಬಂದೇ ಬರ್ತೈತಿ. ಇನ್ನು ನೆಕ್ಸ್ಟ್ ಒನ್ 12th ಒಂದು ಲೆಸನ್ನ ಇಂಡಿಯಾಸ್ ಫಾರಿನ್ ಪಾಲಿಸಿ ಆ್ಯಂಡ್ ಗ್ಲೋಬಲ್ ಚಾಲೆಂಜಸ್ ಅಂತೇಳಿ ಐತೆ ನೋಡ್ರಿ. 3 ಮಾರ್ಕ್ಸ್ ಕ್ವಶನ್ ಒಂದು ಬರ್ತೈತಿ ಇದ್ರ ಮ್ಯಾಗ. ಅದರೊಳಗಡೆ ನೋಡ್ರಿ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯಾಸ್ ಫಾರಿನ್ ಪಾಲಿಸಿ, ಇದು ಒಂದು ಕ್ವಶನ್ನ ಭಾಳ ಸಾರಿ ಕೇಳ್ಯಾರ ಇದನ್ನು. ಇನ್ನು ನೆಕ್ಸ್ಟ್ ಒನ್ ಇನ್ನೊಂದು ಬರುವಂಥದ್ದು ಯಾವುದು ಅಂತಂದ್ರೆ ಚಾಲೆಂಜಸ್ ಆಫ್ ಟೆರರಿಸಮ್ ಅಂತೇಳಿ ಕಂಪಲ್ಸರಿ ಕೇಳ್ತಾನೆ. ಇದನ್ನು ಭಾಳ ಸೇರಿ ಕೇಳ್ಯಾರ, ಸ್ವಲ್ಪ ನೋಡ್ತಾ ಹೋಗ್ರಿ. ಇನ್ನು 13th ಒಂದು ಲೆಸನ್ ವರ್ಲ್ಡ್ ಆರ್ಗನೈಜೇಷನ್ಸ್, ಜಾಗತಿಕ ಸಂಸ್ಥೆಗಳು ಅಂತ ಬರ್ತಾವ. ಇಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. MCQ ಆರ್ 1 ಮಾರ್ಕ್ಸ್ ಕ್ವಶನ್ಸ್ ಸ್ವಲ್ಪ ನೋಡ್ತಾ ಹೋಗ್ರಿ. ಟೋಟಲಿ ಒಂದು 10 ಕ್ವಶನ್ಸ್ ಕೊಟ್ಟಿದ್ದೀನಿ, ನೋಡ್ತಾ ಹೋಗ್ರಿ. ಇನ್ನು ನೆಕ್ಸ್ಟ್ 15th ಒಂದು ಕ್ವಶನ್ ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫ್ ಅಂತೇಳಿ ಐತೆ ನೋಡ್ರಿ. ದುಡಿಮೆ ಮತ್ತು ಆರ್ಥಿಕ ಜೀವನ ಅಂತೇಳಿ ಸ್ವಲ್ಪ ಕನ್ನಡ ಮಿಸ್ಟೇಕ್ ಆಗೈತಿ. ಆರ್ಥಿಕ ಜೀವನ ಇದ್ರ ಮೇಲ್ಗಡೆ 3 ಮಾರ್ಕ್ಸ್ ಕಂಪಲ್ಸರಿ ಕೇಳುವಂಥದ್ದು. ಅದರೊಳಗಡೆ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ವಾಟ್ ಆರ್ ದ ರೆಮಿಡೀಸ್ ಆಫ್ ಕಂಟ್ರೋಲ್ ಅನ್ಎಂಪ್ಲಾಯ್ಮೆಂಟ್, ಇದ್ರ ಮೇಲ್ಗಡೆ ಕೇಳ್ಬೋದು. ಇಲ್ಲ ಅಂತಂದ್ರೆ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಂತೇಳಿ ಕೇಳ್ಬೋದು. ಪಾಯಿಂಟ್ಸ್ ಅದಾವ, ಸ್ವಲ್ಪ ನೋಡ್ತಾ ಹೋಗ್ರಿ. ನೀವು ಎಕ್ಸ್ಪ್ಲನೇಷನ್ ಜನರಲ್ ಆಗಿ ಮಾಡಿದ್ರೆ ನಡೀತೈತಿ. ಇನ್ನು ನೆಕ್ಸ್ಟ್ ಒನ್ ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ವರ್ಕರ್ಸ್ ಅಂತೇಳಿ ಐತೆ ನೋಡ್ರಿ. ಇದು ಕಂಪಲ್ಸರಿ, ಯಾಕಂತಂದ್ರೆ ಇದ್ರ ಮ್ಯಾಗ ಕ್ವಶನ್ಸ್ ಭಾಳ ಸಾರಿ ರೈಸ್ ಮಾಡ್ಯಾನ. ಇದು ಕಂಪಲ್ಸರಿ 3 ಮಾರ್ಕ್ಸಿಗೆ ಬರುವಂಥದ್ದು. ಆರ್ಗನೈಸ್ಡ್ ಆರ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಬಗ್ಗೆ ಕೇಳ್ತಾರು. ಇನ್ನು ನೆಕ್ಸ್ಟ್ ಒನ್ 16th ಒಂದು ಲೆಸನ್ ನೋಡ್ರಿ ಕಲೆಕ್ಟಿವ್ ಬಿಹೇವಿಯರ್ ಆ್ಯಂಡ್ ಪ್ರೊಟೆಸ್ಟ್, ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಅಂತೇಳಿ 1 ಮಾರ್ಕ್ಸ್ ಕ್ವಶನ್. ಇದ್ರ ಮೇಲ್ಗಡೆ MCQ ಆ್ಯಂಡ್ 1 ಮಾರ್ಕ್ಸ್ ಕ್ವಶನ್ ಸ್ವಲ್ಪ ನೋಡ್ತಾ ಹೋಗ್ರಿ. ಟೋಟಲಿ 10 ಕ್ವಶನ್ಸನ್ನು ನಾನು ಕೊಟ್ಟಿದ್ದೀನಿ. ಇನ್ನು 17th ಒಂದು ಲೆಸನ್ ನೋಡ್ರಿ ಸೋಷಿಯಲ್ ಚಾಲೆಂಜಸ್, ಸಾಮಾಜಿಕ ಸವಾಲುಗಳು ಅಂತೇಳಿ ಬರ್ತೈತಿ. 2 ಮಾರ್ಕ್ಸ್ ಕ್ವಶನ್ಸ್. ಇಲ್ಲಿ 2 ಮಾರ್ಕ್ಸ್ ಒಂದು 3 ರಿಂದ 4 ಕ್ವಶನ್ಸ್ ನಾನು ಕೊಟ್ಟಿದ್ದೀನಿ. ಆ 4 ಕ್ವಶನ್ಸನ್ನು ನೀವು ನೋಡ್ಕೊತ ಹೋಗ್ರಿ. ಚೈಲ್ಡ್ ಲೇಬರ್ ಕೇಳ್ಬೋದು, ಡೌರಿ ಸಿಸ್ಟಮ್ಸ್ ಕೇಳ್ಬೋದು, ಆಮ್ಯಾಗ ಮತ್ತೊಂದು ಕೇಳ್ಬೋದು. ಇನ್ನು ನೆಕ್ಸ್ಟ್ ಒನ್ ನೋಡ್ರಿ 18th ಒಂದು ಲೆಸನ್ ಇಂಡಿಯಾ ಜಿಯೋಗ್ರಫಿಕಲ್ ಪೊಸಿಷನ್ ಆ್ಯಂಡ್ ಫಿಸಿಕಲ್ ಫ್ಯೂಚರ್ಸ್, ಭಾರತದ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು. 2 ಮಾರ್ಕ್ಸ್ ಕ್ವಶನ್ಸ. ಬಟ್ ಮ್ಯಾಪ್ ಒಳಗಡೆನ ಕೇಳ್ತಾರೆ. ಲಾಸ್ಟಿಗೆ ಮ್ಯಾಪ್ ಬಗ್ಗೆ ಒಂದು 5-6 ಮ್ಯಾಪನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ಸ್ವಲ್ಪ ನೋಡ್ತಾ ಹೋಗ್ರಿ. ಇನ್ನು ನೆಕ್ಸ್ಟ್ ಒನ್ 19th ಒಂದು ಲೆಸನ್ ಇಂಡಿಯಾ ಸೀಸನ್ಸ್, ಜಿಯೋಗ್ರಫಿ ಒಳಗಡೆ ಭಾರತದ ಋತುಗಳು. 1 ಮಾರ್ಕ್ಸ್ ಕ್ವಶನ್ಸ್. ಇದು MCQ ಆರ್ 1 ಮಾರ್ಕ್ಸ್ ಕ್ವಶನ್ಸ್ ಕಂಪಲ್ಸರಿ ಬರುವಂಥದ್ದು. ಸ್ವಲ್ಪ ನೋಡ್ತಾ ಹೋಗ್ರಿ. ಇಂಡಿಯಾ ಸೀಸನ್ಸ್ ಇಲ್ಲಿ 10 ಕ್ವಶನ್ಸ್ ಕೊಟ್ಟಿನಿ. 20th ಒಂದು ಲೆಸನ್ ನೋಡ್ರಿ ಇಂಡಿಯಾ ಸಾಯಿಲ್ಸ್, ಭಾರತದ ಮಣ್ಣುಗಳು ಅಂತೇಳಿ ಕೇಳ್ತಾರೆ. 4 ಮಾರ್ಕ್ಸ್ ಕ್ವಶನ್ಸ್ ಬರ್ತೈತಿ ಕಂಪಲ್ಸರಿ. ಇಲ್ಲಿ ಭಾಳ ಸಾರಿ ಕಂಪಲ್ಸರಿ ಕೇಳುವಂಥದ್ದು ಬಂದೇ ಬರ್ತೈತಿ. ಯಾವುದು ಅಂತಂದ್ರೆ ಸಾಯಿಲ್ ಎರೋಷನ್, ಅಂದರೆ ಮಣ್ಣಿನ ಸವಕಳಿ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಕಂಪಲ್ಸರಿ ಬಂದೈತಿ, ಇದನ್ನು ಸ್ವಲ್ಪ ನೋಡ್ಕೊಡ್ರಿ. ಇನ್ನು ಆಮ್ಯಾಗ ಕಾಸಸ್ ಆ್ಯಂಡ್ ಎಫೆಕ್ಟ್ಸ್ ಆಫ್ ಸಾಯಿಲ್ ಎರೋಷನ್ ಹಿಂಗಾದರೂ ಕೇಳ್ಬೋದು, ಹಂಗಾದರೂ ಕೇಳ್ಬೋದು. ಕನ್ಸರ್ವೇಷನ್ ಅಂತ ಕೇಳ್ಬೋದು, ಅಥವಾ ಕಾಸಸ್ ಎಫೆಕ್ಟ್ಸ ಕೇಳ್ಬೋದು. ಸ್ವಲ್ಪ ನೋಡಿರಿ. ಇನ್ನು 21 ಲೆಸನ್ನ ಇಂಡಿಯಾ ಫಾರೆಸ್ಟ್ ರಿಸೋರ್ಸಸ್, 3 ಮಾರ್ಕ್ಸ್ ಕ್ವಶನ್ಸ್ ಬರ್ತೈತಿ. ಭಾರತದ ಅರಣ್ಯ ಸಂಪನ್ಮೂಲಗಳ ಒಳಗಡೆ 3 ಮಾರ್ಕ್ಸ್ ಕ್ವಶನ್ ಬರುವಂಥದ್ದು. ಯಾವುದು ಅಂತಂದರೆ ಇನ್ನು ರೀಸೆಂಟ್ ಇಯರ್ಸ್ ಫಾರೆಸ್ಟ್ ಏರಿಯಾ ಹ್ಯಾವ್ ಬಿನ್ ಡಿಕ್ರೀಸಿಂಗ್ ವೈ, ಯಾಕೆ ಡಿಕ್ರೀಸ್ ಆಗತ್ತೈತಿ ಫಾರೆಸ್ಟ್ ಏರಿಯಾ ಅಂತೇಳಿ ಸ್ವಲ್ಪ ಬರಿತಾ ಹೋಗ್ರಿ ಅಂತ ಕೇಳ್ಯಾರ. 3 ಮಾರ್ಕ್ಸ್ ಬರುವಂಥದ್ದು. ಸ್ವಲ್ಪ ನೋಡಿರಿ ಈ ಕ್ವಶನ್ಸನ್ನು. ಇನ್ನು ನೆಕ್ಸ್ಟ್ ಒನ್ ಹೌ ಫಾರೆಸ್ಟ್ ಆರ್ ಯೂಸ್ಫುಲ್ ಟು ಅಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ಮತ್ತು ಯಾವ ಟೈಪ್ ನಮಗೆ ಯೂಸ್ಫುಲ್ ಆಗತ್ತೆ ಫಾರೆಸ್ಟ್ ಅನ್ನುವಂಥದ್ದು, ಅದ್ರ ಬಗ್ಗೆ ಬರೆಯಿರಿ ಅಂತ ಕೇಳ್ಯಾರ. 3 ಮಾರ್ಕ್ಸ್ ಕ್ವಶನ್ಸ್. ಇನ್ನು 22 ಲೆಸನ್ ನೋಡ್ರಿ ಇಂಡಿಯಾ ವಾಟರ್ ರಿಸೋರ್ಸಸ್, ಭಾರತದ ಜಲ ಸಂಪನ್ಮೂಲಗಳು ಅಂತ ಕೇಳ್ಯಾರ. ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಬರುವಂಥದ್ದು. ಸ್ವಲ್ಪ ಅಲ್ಲಿ ಕ್ವಶನ್ ಆನ್ಸರ್ಸ್ ಅದಾವ, ನೀವು ನೋಡ್ತಾ ಹೋಗ್ಬೋದು. ಇನ್ನು ನೆಕ್ಸ್ಟ್ 23 ಲೆಸನ್ ಇಂಡಿಯಾ ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿಕಲ್ಚರ್, ಇದ್ರ ಮೇಲ್ಗಡೆನೂ 2 ಮಾರ್ಕ್ಸ್ ಕ್ವಶನ್ಸ್ ಬರ್ತೈತಿ. ಭಾರತದ ಭೂ ಬಳಕೆ ಮತ್ತು ಕೃಷಿ ಅಂತೇಳಿ 2 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ್ದಾವು ಸ್ವಲ್ಪ ನೀವು ನೋಡ್ತಾ ಹೋಗ್ರಿ. ಇಲ್ಲಿ ಕೇಳಿ ನೋಡಿ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಲ್ಯಾಂಡ್ ಯೂಟಿಲೈಸೇಷನ್. ಇನ್ನು ನೆಕ್ಸ್ಟ್ ಒನ್ ವಾಟ್ ಈಸ್ ದ ಮೇನ್ ಇಂಪಾರ್ಟೆನ್ಸ್ ಸಿಗ್ನಿಫಿಕೆನ್ಸ್ ಟೈಪ್ಸ್ ಆಫ್ ಅಗ್ರಿಕಲ್ಚರ್ ಇನ್ ಇಂಡಿಯಾ, ಇದ್ರ ಮೇಲ್ಗಡೆ ಕೇಳ್ತಾರೆ.
ಇನ್ನು ನೆಕ್ಸ್ಟ್ ಒಂದು ನೋಡ್ರಿ 24th ಕ್ವಶನ್ ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸಸ್ ಅಂತೇಳಿ ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು ಇದ್ರ ಮೇಲ್ಗಡೆ 1 ಮಾರ್ಕ್ಸ್ ಕ್ವಶನ್ಸ್ ಬರ್ತೈತಿ. ಅದು ಮ್ಯಾಪ್ ಒಳಗಡೆ ಪ್ಲೇಸಸ್ಸನ್ನು ಕೇಳ್ತಾರೆ. ಲಾಸ್ಟ್ ಒನ್ನ ನೋಡೋಣ. 25 ಲೆಸನ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಭಾರತದ ಸಾರಿಗೆ ಸಂಪರ್ಕ ಅಂತೇಳಿ ಐತೆ ನೋಡ್ರಿ. ಇದ್ರ ಮ್ಯಾಗೂ 1 ಮಾರ್ಕ್ಸ್. ಯಾವುದು ಅಂತಂದ್ರೆ ಯಾವುದಾದ್ರೂ ಒಂದು ಹೈವೇ ಕೇಳ್ಬೋದು, ಅಥವಾ ಇನ್ನೊಂದು ಮತ್ತೊಂದು ಕೇಳ್ಬೋದು, ಅಥವಾ ಯಾವುದು ರೈಲ್ವೆ, ಈ ರೈಲ್ವೆ ಎಲ್ಲಿಂದ ಎಲ್ಲಿಗೆ ಹೋಗ್ತೈತಿ ಅಂತ ಈ ಟೈಪ್ ಕೇಳ್ಬೋದು. ಇನ್ನು 26 ಲೆಸನ್ ನೋಡ್ರಿ ಇಂಡಿಯಾ ಮೇಜರ್ ಇಂಡಸ್ಟ್ರೀಸ್ ಭಾರತದ ಪ್ರಮುಖ ಕೈಗಾರಿಕೆಗಳು. ಇದು 1 ಮಾರ್ಕ್ಸ್ ಕ್ವಶನ್ನ ಮ್ಯಾಪ್ ಒಳಗಡೆನ ಬರುವಂಥದ್ದು. ಇಲ್ಲಿ ಕೈಗಾರಿಕೆಗಳು ಇಂಡಸ್ಟ್ರೀಸ್ ಯಾವ್ಯಾವ ಇಂಪಾರ್ಟೆಂಟ್ ಅದಾವಲ್ಲ ಅವುಗಳನ್ನು ಸ್ವಲ್ಪ ನೋಡ್ಕೊಳ್ಳುವಂಥದ್ದು ನೀವು ಮಾಡಬೇಕು. ಇನ್ನು 27 ಲೆಸನ್ ನೋಡ್ರಿ ಇಂಡಿಯಾ ನ್ಯಾಚುರಲ್ ಡಿಸಾಸ್ಟರ್ಸ್ ಭಾರತದ ನೈಸರ್ಗಿಕ ವಿಕೋಪಗಳು 3 ಮಾರ್ಕ್ಸ್ ಬರುವಂಥದ್ದು. ಯಾವುದು ಅಂತಂದ್ರೆ ಕಾಸಸ್ ಆಫ್ ಫ್ಲಡ್ಸ್. ಈ ಫ್ಲಡ್ ಕಾಸಸ್ ಏನೇನು ಕಾರಣಗಳು ಅಂತೇಳಿ ಕೇಳ್ತಾರೆ. ಆಮ್ಯಾಗ ಇನ್ನೊಂದು ಯಾವುದು ಅಂದರೆ ಎಫೆಕ್ಟ್ಸ್ ಆಫ್ ಫ್ಲಡ್ಸ್. ಈ ಫ್ಲಡ್ದಿಂದ ಎಫೆಕ್ಟ್ ಏನೇನು ನೆಗೆಟಿವ್ ಎಫೆಕ್ಟಾ ಪಾಸಿಟಿವ್ ಎಫೆಕ್ಟಾ ಅಂತ ಹೇಳಿ ಬರ್ತಾವೆ. ಅವುಗಳನ್ನು ಸ್ವಲ್ಪ ನೋಡ್ತಾ ಹೋಗ್ರಿ. ಇನ್ನು ನೆಕ್ಸ್ಟ್ ಒನ್ 28 ಲೆಸನ್ನ ಎಕನಾಮಿ ಆ್ಯಂಡ್ ಗೌರ್ಮೆಂಟ್ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ 2 ಮಾರ್ಕ್ಸಿನ ಕ್ವಶನ್ಸ್ ಬರ್ತೈತಿ. ಇದ್ರ ಮೇಲ್ಗಡೆ ಸ್ವಲ್ಪ ನೋಡ್ತಾ ಹೋಗ್ರಿ. ನಾನು ಟೋಟಲಿ ಒಂದು 10 ಕ್ವಶನ್ಸನ್ನು ಇಲ್ಲಿ ಕೊಟ್ಟಿದ್ದೀನಿ ವಿತ್ ಆನ್ಸರ್. ಸ್ವಲ್ಪ ನೀವು ನೋಡ್ತಾ ಹೋಗ್ರಿ. ಇನ್ನು ನೆಕ್ಸ್ಟ್ ಒನ್ ರೂರಲ್ ಡೆವಲಪ್ಮೆಂಟ್ ನೋಡಿರಿ 29 ಲೆಸನ್ನ ಗ್ರಾಮೀಣ ಅಭಿವೃದ್ಧಿ. ಇದ್ರ ಮೇಲೆ 1 ಮಾರ್ಕ್ಸೂ ಬರುತ್ತೆ, 3 ಮಾರ್ಕ್ಸು ಬರುತ್ತೆ. 2 ಕ್ವಶನ್ ಟೋಟಲಿ 4 ಮಾರ್ಕ್ಸ್ ಬರುವಂಥದ್ದು. ಎಕ್ಸ್ಪ್ಲೇನ್ ಗಾಂಧೀಜೀಸ್ ಕಾನ್ಸೆಪ್ಟ್ ಆಫ್ ಗ್ರಾಮ ಸ್ವರಾಜ್ಯ ಇನ್ ಡಿಸೆಂಟ್ರಲೈಸೇಷನ್ 1 ಇಂಪಾರ್ಟೆಂಟ್ ಕ್ವಶನ್. ಇನ್ನೊಂದು ಯಾವುದು ಅಂತಂದ್ರೆ ಫೈನಾನ್ಷಿಯಲ್ ಇಯರ್ ಆಫ್ ಇಂಡಿಯಾ ನೋಟ್ ಮಾಡಿರಿ ಅಂತ ಕೇಳ್ತಾರೆ. ಸಾರಿ, ಇದು 1 ಮಾರ್ಕ್ಸಿನೂ, ಇವೆಲ್ಲನೂ 1 ಮಾರ್ಕ್ಸಿನೂ. ಯಾವುದು 29 ಒಳಗಡೆ 3 ಮಾರ್ಕ್ಸ್, ಇದು ಒಂದೇ ಇಂಪಾರ್ಟೆಂಟ. ಬಟ್ 1 ಮಾರ್ಕ್ಸಿನ ಸ್ವಲ್ಪ ನೀವು ನೋಡ್ಕೊಳ್ರಿ. ಇನ್ನು 30 ಲೆಸನ್ ನೋಡಿರಿ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಬಜೆಟ್ ಅಂತೇಳಿ ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ 1 ಮಾರ್ಕ್ಸ್ ಕ್ವಶನ್ಸ್ ಬರ್ತೈತಿ. ಇದ್ರ ಮೇಲೆ MCQ ಕ್ವಶನ್ಸ್ ಆಗಿರ್ಬೋದು ಅಥವಾ 1 ಮಾರ್ಕ್ಸ್ ಡೈರೆಕ್ಟ್ ಕ್ವಶನ್ಸ್ ಆಗಿರ್ಬೋದು. ಟೋಟಲಿ 10 ಕ್ವಶನ್ಸನ್ನು ನಾನು ಕೊಟ್ಟಿದ್ದೀನಿ, ಸ್ವಲ್ಪ ನೋಡ್ತಾ ಹೋಗ್ರಿ. ಇನ್ನು ನೆಕ್ಸ್ಟ್ 31 ಲೆಸನ್ ನೋಡ್ರಿ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್. ಇದ್ರ ಮೇಲೂ 1 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. 1 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ. ಇವುಗಳನ್ನು ಕೊಟ್ಟಿದ್ದೀನಿ, ಸ್ವಲ್ಪ ನೋಡ್ಕೊತ ಹೋಗ್ರಿ. ಟೋಟಲಿ ಆಮ್ಯಾಗ ಬರುವಂಥದ್ದು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಒಳಗಡೆ 3 ಮಾರ್ಕ್ಸ್ ಕ್ವಶನ್ ಮತ್ತೊಂದು ಬರ್ತೈತಿ. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್ ಸ್ವಲ್ಪ ನೋಡ್ರಿ. ಇಲ್ಲ ಒಂದು 4 ಪಾಯಿಂಟ್ಸನ್ನು ಕೊಟ್ಟೇನೆ. ಆಮ್ಯಾಗ ಇನ್ನೊಂದು ಯಾವುದು ಅಂತಂದ್ರೆ ಎಕ್ಸ್ಪ್ಲೇನ್ ದ ರಿಲೇಷನ್ ಬಿಟ್ವೀನ್ ದ ಬ್ಯಾಂಕ್ ಆ್ಯಂಡ್ ಇಟ್ಸ್ ಕಸ್ಟಮರ್ಸ್. ಇದು ಒಂದು ಇಂಪಾರ್ಟೆಂಟ. ಇನ್ನೊಂದು ಯಾವುದು ಅಂತಂದ್ರೆ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಅ ಬ್ಯಾಂಕ್ ಅಕೌಂಟ್. ಇವುಗಳನ್ನೆಲ್ಲನೂ ಸ್ವಲ್ಪ ನೋಡ್ಕೊತ ಹೋಗ್ರಿ. ಆಮ್ಯಾಗ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಫಂಕ್ಷನ್ಸ್ ಅಡ್ವಾಂಟೇಜಸ್ ಆಫ್ ಬ್ಯಾಂಕ್ ಅಂತೇಳಿ ಕ್ವಶನ್ಸ್ ಕೇಳ್ಯಾನ ಭಾಳ ಸಲ. ಇದನ್ನು ಕ್ವಶನ್ಸನ್ನು ನೀವು ನೋಡ್ತಾ ಹೋಗ್ರಿ. ಇನ್ನು ನೆಕ್ಸ್ಟ್ ಒಂದು ನೋಡ್ರಿ 32 ಲೆಸನ್ ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ 2 ಮಾರ್ಕ್ಸಿನ ಕ್ವಶನ್ಸ್ ಬರ್ತಾವೆ. ಇಲ್ಲಿ 2 ಮಾರ್ಕ್ಸಿನ ಕ್ವಶನ್ಸ್ ನಾನು ಕೊಟ್ಕೊತ ಹೋಗೀನಿ. ಇವುಗಳನ್ನು ಸ್ವಲ್ಪ ನೋಡ್ತಾ ಹೋಗ್ರಿ. ಇನ್ನು ಲಾಸ್ಟ್ ಬರುವಂಥದ್ದು 5 ಮಾರ್ಕ್ಸ್ ಕ್ವಶನ್ಸ್ ಇರುವಂಥದ್ದು ಮ್ಯಾಪ್, ಔಟ್ಲೈನ್ ಮ್ಯಾಪ್ ಅಂತೇಳಿ. ಆ ಮ್ಯಾಪ್ ಒಳಗಡೆ ಕಂಪಲ್ಸರಿ ಯಾವ ಇಂಡಸ್ಟ್ರಿಯಲ್ ಏರಿಯಾಸ್ ಕೇಳ್ತಾರೆ, ರಿಸೋರ್ಸಸ್ ಯಾವ್ಯಾವ ಅದಾವಲ್ಲ ಅವುಗಳನ್ನು ಎಲ್ಲ ಕೇಳ್ತಾರೆ. ಇಲ್ಲಿ ನಾನು ಪ್ರತಿಯೊಂದು ಕೊಟ್ಕೊತ ಹೋಗೀನಿ. ಕೆಲವೊಂದು ಇಂಪಾರ್ಟೆಂಟ್ ಪ್ಲೇಸ್ಗಳನ್ನು ಕೊಟ್ಕೊತ ಹೋಗೀನಿ. ಸ್ವಲ್ಪ ನೋಡ್ತಾ ಹೋಗ್ರಿ. ಇವೇ ಕಂಪಲ್ಸರಿ ಬೀಳುವಂಥದ್ದು. ಇವು ಸ್ವಲ್ಪ ಆಯ್ಕೊಂಡು ತೊಗೊಂಡಿರುವಂಥ ಕ್ವಶನ್ಸ್ ಅಂತೇಳಿ ಹೇಳ್ಬೋದು. ಇಲ್ಲಿಗೆ ಇಷ್ಟು ಮಾತ್ರ ಕಂಪಲ್ಸರಿ ನಿಮಗೆ ಎಲ್ಲನೂ ಬರುವಂಥದ್ದು. ಇದರೊಳಗಡೆ 80ಗೆ 80 ಮಾರ್ಕ್ಸೂ ಇದರೊಳಗಡೆ ಕವರ್ ಆಗುವಂಥದ್ದು. ನೀವು ಸ್ವಲ್ಪ ನೋಡ್ತಾ ಓದ್ತಾ ಹೋಗ್ರಿ. ಎಲ್ರಿಗೂ ಧನ್ಯವಾದಗಳು.